ನಿಜ ಜೀವನದಲ್ಲೂ ಸಿನಿಮಾಗಳಲ್ಲೂ ಒಬ್ಬ ಕಾಪ್ಗೆ ಸಿಕ್ಕ ಟಫೆಸ್ಟ್ ಕೇಸ್ ಅಂದ್ರೆ ಸುಳಿವೂ ಇಲ್ಲದ ಕ್ರೈಮ್ ಮತ್ತು ಶ್ಯಾಡೋ ಅಲ್ಲಿ ನಿಂತಿರುವ ಕ್ರಿಮಿನಲ್. ಸಿಟಿ ಸೈಲೆಂಟ್ ಆಗಿರೋದ್ರಲ್ಲೂ ಡೇಂಜರ್ ಓಡಾಡ್ತಿರುತ್ತದೆ. ಒಂದೇ ಒಂದ್ ರಾಂಗ್ ಮೂವ್ ಇನ್ನೋಸೆಂಟ್ ಲೈಫ್ಸ್ ಸ್ಟೇಕ್ ಮೇಲೆ. ಇಂತಹ ಕ್ಷಣದಲ್ಲಿ ಒಂದು ಕಾಪ್ಸ್ ಇನ್ಸ್ಟಿಂಕ್ಟ್ ಮತ್ತು ಗಟ್ಸ್ ಮಾತ್ರ ಕೇಸ್ ಬಿಚ್ಚಿಡಬಹುದು. ಇಂದು ಸಿನಿಮಾ ಸಂಸ್ಥೆ ನಿಮಗಾಗಿ ತರ್ತಿದೆ ನಿಮ್ಮ ಹಾರ್ಟ್ ಬೀಟ್ ಬೂಸ್ಟ್ ಮಾಡುವ 5 ಕಾಪ್ ಥ್ರಿಲ್ಲರ್ ಮೂವೀಸ್. ಸೊ ವಿವರ್ಸ್, ಬಕಳಪ್, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ವೆಸ್ಟಿಗೇಷನ್ ಈಗ ಶುರುವಾಗಲಿ. ನಂಬರ್ 5, ಚೆನ್ನೈಯಿಲ್ ಓರೋನಾಳ್ 2 ಒಂದು ರಿಯಾಲಿಸ್ಟಿಕ್ ಕ್ರೈಮ್ ಥ್ರಿಲ್ಲರ್. ಮೂವಿ ಶುರುವಾಗೋದು ಕೊಯಂಬಟೂರ್ ಸಿಟಿಯಲ್ಲಿ. ಪೊಲೀಸ್ ಆಫೀಸರ್ ಸೌಂದರ ಪಾಂಡಿಯನ್ ಅಂದ್ರೆ ಸರತ್ ಕುಮಾರ್ ಅವರು ಟ್ರಾನ್ಸ್ಫರ್ ಆಗಿ ಬರ್ತಾರೆ ಮತ್ತು ಸಿಟಿ ಕಾಮ್ ಅಂತ ಕಾಣಿಸುತ್ತಾರೆ. ಆದರೆ ಸ್ವಲ್ಪ ದಿನಗಳಲ್ಲಿ ಏಂಜಲ್ ಅಂತ ಹೆಸರಿನ ಮೇಲೆ ಥ್ರೆಟ್ ಪೋಸ್ಟರ್ಸ್ ಸಿಟಿ ಫುಲ್ಲಲ್ಲಿ ಬರುತ್ತೆ. ಯಾರು ಈ ಏಂಜಲ್, ಯಾಕೆ ಇವರು ಟಾರ್ಗೆಟ್ ಆಗುತ್ತಿದ್ದಾರೆ ಅಂತ ಕ್ವಶನ್ಸ್ ಆಡಿಯನ್ಸ್ ಮೈಂಡಲ್ಲಿ ಬಿಲ್ಡ್ ಆಗುತ್ತೆ. ಈ ಪೋಸ್ಟರ್ಸ್ ಕೇಸ್ ನಾರ್ಮಲ್ ಪ್ರ್ಯಾಂಕ್ ಅಲ್ಲ ಅಂತ ಸೌಂದರ ಪಾಂಡಿಯನ್ಗೆ ಸಿಗುವ ಕ್ಲೂಸ್ ಹೇಳಿಕೊಡ್ತವೆ. ಇದಕ್ಕೆ ಇನ್ನೂ ಸೀರಿಯಸ್ ಟ್ವಿಸ್ಟ್ ಬರೋದು ಅವರ ಅಡಾಪ್ಟೆಡ್ ಡಾಟರ್ಗೆ ಅದೇ ಏಂಜಲ್ನಿಂದ ಥ್ರೆಟ್ ಲೆಟರ್ ಬರುತ್ತೆ. ಈಗ ಇನ್ವೆಸ್ಟಿಗೇಷನ್ ಪರ್ಸನಲ್ ಆಗುತ್ತೆ. ಪೊಲೀಸ್ ಎನ್ಕ್ವೈರಿ ಸೀನ್ಸ್ ರಿಯಾಲಿಸ್ಟಿಕ್, ಕಂಟ್ರೋಲ್ಡ್ ಮತ್ತು ಸ್ಟೆಪ್ ಬೈ ಸ್ಟೆಪ್ ಕ್ಲೂಸ್ ಫಾಲೋ ಮಾಡುವುದು ಕ್ರೈಮ್ ನಾವೆಲ್ ಸ್ಟೈಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. ಓವರ್ ಹೀರೋ ಬಿಲ್ಡಪ್ ಇಲ್ಲ, ಸ್ಟೋರಿ ಗ್ರೌಂಡೆಡ್ ಅಪ್ರೋಚ್ ಅಲ್ಲಿ ಫಾರ್ವರ್ಡ್ ಹೋಗುತ್ತೆ. ಸರತ್ ಕುಮಾರ್ ಅವರು ಕಾಮ್ ಬಟ್ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸುಹಾಸಿನಿ, ನೆಪೋಲಿಯನ್, ರಾಮ್ದೋಸ್ ಅವರ ಶಾರ್ಟ್ ರೋಲ್ಸ್ ಕೂಡ ಸ್ಟ್ರಾಂಗ್ ಇಂಪ್ಯಾಕ್ಟ್ ಕೊಡುತ್ತೆ. ಸಿನಿಮ್ಯಾಟೋಗ್ರಫಿ ಕ್ಲೀನ್ ಇದೆ. ಸಿಟಿ ಮೂಡ್, ರೈನಿ ಟೋನ್ ಮತ್ತು ಕ್ರೈಮ್ ಬ್ಯಾಕ್ ಡ್ರಾಪ್ ಎಲ್ಲವೂ ನೀಟಾಗಿ ಬ್ಲೆಂಡ್ ಆಗಿದೆ. ಮ್ಯೂಸಿಕ್ ಸಬ್ಟಲ್ ಇದೆ, ಟೆನ್ಷನ್ ನ್ಯಾಚುರಲಿ ಗ್ರೋ ಆಗುತ್ತೆ, ಲೌಡ್ ಸ್ಕೋರ್ ಮೇಲೆ ಡಿಪೆಂಡ್ ಆಗೋಲ್ಲ. ಇದೆಲ್ಲ ಕಂಬೈನ್ ಆಗಿ ಮೂವಿ ಫಾಸ್ಟ್ ಪೇಸ್ಡ್ ಥ್ರಿಲ್ಲರ್ ಅಂತ ಫೀಲ್ ಮಾಡೋಲ್ಲ, ಆದರೆ ರಿಯಾಲಿಸ್ಟಿಕ್ ಕ್ರೈಮ್ ಇನ್ವೆಸ್ಟಿಗೇಷನ್, ಎಮೋಷನಲ್ ಫಾದರ್ ಡಾಟರ್ ಆಂಗಲ್ ಮತ್ತು ಸ್ಲೋ ಬರ್ನ್ ಮಿಸ್ಟರಿ ಸ್ಟೋರ್ಸ್ ಇಷ್ಟ ಇರುವವರ ಟೇಸ್ಟ್ಗೆ ಪರ್ಫೆಕ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಬರುವ ಮಾರಲ್ ಟ್ವಿಸ್ಟ್ ಮೂವಿಗೆ ವೇಟ್ ಆಡ್ ಮಾಡುತ್ತೆ. ಚೆನ್ನೈಲ್ ಓರೋನಾಳ್ 2 ಓವರಾಲ್ ಆಗಿ ನೀಟ್, ಗ್ರೌಂಡೆಡ್ ಕ್ರೈಮ್ ಡ್ರಾಮಾ ಎಕ್ಸ್ಪೀರಿಯನ್ಸ್. ನಂಬರ್ 4, ಹರೋಂ ಹರ. ಅಂದ್ರೆ ಇದು ಕೇವಲ ಪೀರಿಯಡ್ ಆಕ್ಷನ್ ಸಿನಿಮಾ ಅಲ್ಲ, 1980s ಕುಪ್ಪಂನ ರೌದ್ರ ಜೀವನ. ಅದರಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಹೇಗೋ ಶಕ್ತಿಯ ಸಿಂಬಲ್ ಆಗ್ತಾನೆ ಅನ್ನೋ ಕಥಾನಕ. ಸಿನಿಮಾ ಶುರುವಿನಿಂದಲೇ ಟೆನ್ಷನ್ ಮತ್ತು ಅಟ್ಮಾಸ್ಫಿಯರ್ ಸ್ಟ್ರಾಂಗ್ ಆಗಿ ಕಟ್ಕೊಳ್ಳುತ್ತೆ. ಕುಪ್ಪಂನ ಬಿಸಿಯ ರಸ್ತೆಗಳು, ಧೂಳು, ಧೂಮಮಯವಾದ ರಾತ್ರಿ ಶಾಟ್ಸ್ ಎಲ್ಲವೂ ಪೀರಿಯಡ್ ಫೀಲಿಂಗ್ ಅನ್ನ ಪಕ್ಕಾ ಕೊಡ್ತವೆ. ಸುಧೀರ್ ಬಾಬು ಸುಬ್ರಹ್ಮಣ್ಯಂ ಪಾತ್ರದಲ್ಲಿ ನಿಜ ಅರ್ಥದಲ್ಲಿ ಮಿನುಗುತ್ತಾರೆ. ಮೊದಲು ಸಾಮಾನ್ಯ ಲ್ಯಾಬ್ ಟೆಕ್ನಿಷಿಯನ್, ಮೌನ ಸ್ವಭಾವ. ಆಮೇಲೆ ಪರಿಸ್ಥಿತಿ ಅವನನ್ನ ಬಂದೂಕುಗಳನ್ನೇ ತಯಾರಿಸುವ ಮಟ್ಟಕ್ಕೆ ಒಯ್ಯುತ್ತದೆ. ಈ ಟ್ರಾನ್ಸ್ಫರ್ಮೇಷನ್ ತುಂಬಾ ನ್ಯಾಚುರಲ್. ಹೇಗೆ ಭಯ ಬಲಕ್ಕೆ ಬದಲಾಗುತ್ತೆ, ಒತ್ತಡದಲ್ಲಿದ್ದ ವ್ಯಕ್ತಿ ಹೇಗೆ ಬಂಡಾಯಕ್ಕೆ ಬರ್ತಾನೆ ಅನ್ನೋದು ಚೆನ್ನಾಗಿ ತೋರಿಸುತ್ತೆ. ಮಾಲವಿಕಾ ಶರ್ಮಾ, ದೇವಿ ಪಾತ್ರ ಸಿನಿಮಾಗೆ ಮನಸ್ಸಿನ ಸ್ಪರ್ಶ ಕೊಡುತ್ತೆ. ಅವಳು ಬರುತ್ತಾ ಪ್ರತಿ ಸೀನ್ನಲ್ಲಿ ಸುಬ್ರಹ್ಮಣ್ಯಂಗೆ ಒಂದು ಮಾನವೀಯ ಸ್ಪರ್ಶ ಸಿಗುತ್ತದೆ. ಸುನಿಲ್ ಪಾಲನಿಸಾಮಿ ರಗ್ಗೆಡ್ ಮಾಸ್ ಆಟಿಟ್ಯೂಡ್ ಜೊತೆಗೆ ಮೌನವಾದ ನಿಷ್ಠೆಯನ್ನ ತೋರಿಸ್ತಾರೆ. ಸಿನಿಮಾದ ಸ್ಟ್ರಾಂಗ್ ಪಾಯಿಂಟ್ ಏನು? ವರ್ಲ್ಡ್ ಬಿಲ್ಡಿಂಗ್. ತಮ್ಮಿರಗ್ಗಿ ಬಸವರೆಡ್ಡಿ ಅಂತಲೂ ಲೋಕಲ್ ಗುಂಡಾಸ್ ಊರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಜನರು ಭಯದಲ್ಲಿ ಹೇಗೆ ಬದುಕ್ತಾರೆ ಅನ್ನೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸುತ್ತೆ. ಆಕ್ಷನ್ ಸೀಕ್ವೆನ್ಸಸ್ ಓವರ್ ಸ್ಟೈಲಿಶ್ ಅಲ್ಲ, ಆದ್ರೆ ಕತ್ತಲೆ, ಗ್ರಿಟ್ಟಿ, ಹ್ಯಾಂಡ್ ಕ್ರಾಫ್ಟ್ ಗನ್ಸ್, ಲೋಕಲ್ ಪಾಲಿಟಿಕ್ಸ್ ಇವೆಲ್ಲವೂ ಸಿನಿಮಾಗೆ ಬೇರೆ ರುಚಿ ಕೊಡ್ತವೆ. ಕಥಾನಕದ ಹೃದಯದಲ್ಲಿ ಹರೋಂ ಹರ ಶಕ್ತಿ, ಬದುಕುಳಿಕೆ ಮತ್ತು ಒತ್ತಡದ ವ್ಯವಸ್ಥೆಗೆ ಎದುರಿಸುವ ಸಾಮಾನ್ಯವನ ಹೋರಾಟ. ಸುಬ್ರಹ್ಮಣ್ಯಂ ಲೆಜೆಂಡ್ ಆಗ್ತಾನೆ ಆಸೆ ಎಂದಲ್ಲ, ಪರಿಸ್ಥಿತಿ ಅವನನ್ನ ಬಲವಂತ ಮಾಡುತ್ತದೆ. ಕೊನೆಯಲ್ಲಿ ಪೇಸಿಂಗ್ ಸ್ವಲ್ಪ ಸ್ಲೋ ಅನ್ನಿಸ್ತರೂ ಕ್ಲೈಮ್ಯಾಕ್ಸ್ ಭಾರೀ ಎಮೋಷನಲ್ ಪವರ್ ಕೊಡುತ್ತದೆ. ಒಟ್ಟಿನಲ್ಲಿ ಹರೋಂ ಹರ ಅಂದ್ರೆ ಒಬ್ಬ ಸಾಮಾನ್ಯ ಟೆಕ್ನಿಷಿಯನ್ ಕುಪ್ಪಮ್ಮನ್ನು ಹಿನಿಸುವ ಸುಂಟರಗಾಳಿ ಆಗುವ ಕಥೆ. ನಿಮಗೆ ರಸ್ಟಿಕ್ ಆಕ್ಷನ್, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆರ್ಕ್ಸ್, ಪೀರಿಯಡ್ ಇಂಟೆನ್ಸಿಟಿ ಇಷ್ಟ ಇದ್ರೆ ಈ ಸಿನಿಮಾ ಒಂದ್ಸಲ ನೋಡ್ಲೇಬೇಕು. ನಂಬರ್ 3, ಸರ್ದಾರ್. ಅಂದ್ರೆ ಒಬ್ಬ ತಂದೆ ರಾಷ್ಟ್ರಕ್ಕಾಗಿ ಬದುಕಿದ, ಮಗ ಮಾತ್ರ ಪ್ರಸಿದ್ಧಿಗಾಗಿ ಓಡ್ತಿರುವ ಕತೆ. ಸಿನಿಮಾ ಶುರುವಾಗುತ್ತಿದ್ದಂತೆ ವಿಜಯ್ ಪ್ರಕಾಶ್ ಸೆಲ್ಫಿಗೆ ಹೆಚ್ಚು ವ್ಯಾಲ್ಯೂ ಕೊಡೋ ಪೊಲೀಸ್. ಆದ್ರೆ ಅವನ ಪಾಸ್ಟ್ ಟಾಪಿಕ್ ಬಂದ್ರೆ ಎಲ್ಲರೂ ಮೌನ. ಏಕೆಂದ್ರೆ ಅವನ ತಂದೆ ಸರ್ದಾರ್ ಒಮ್ಮೆ ಕಂಟ್ರಿಯ ಟಾಪ್ ಸ್ಪೈ, ದ್ರೋಹಿ ಅಂತ ಹೊತ್ತಿದ್ದ ಬಣ್ಣದಿಂದ ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ಆದ್ರೆ ಅದೇ ವ್ಯಕ್ತಿ ಒಂದೇ ದಿನ ಹಠಾತ್ ಹಿಂತಿರುಗುತ್ತಾನೆ. ಯಾಕೆ ಗೊತ್ತಾ? ದೇಶದ ನೀರನ್ನೇ ವಿಷವಾಗಿಸುವ, ಲ್ಯಾಕ್ಸ್ ಜನರ ಜೀವನವೇ ಬದಲಿಸಬಲ್ಲ ಒಂದು ಯೋಜನೆಯನ್ನು ನಿಲ್ಲಿಸಲು. ಇಲ್ಲಿ ಸಿನಿಮಾ ವೇಗ ಬದಲಾಗುತ್ತದೆ. ನೆರಳಿನಿಂದ ಬದುಕೋ ಸ್ಪೈ
ಮತ್ತು ಬೆಳಕಿನಲ್ಲಿ ಬದುಕೋ ಮಗ, ಇವರಿಬ್ಬರ ಜಗತ್ತು ಮೊದಲ ಬಾರಿಗೆ ಮುಖಾಮುಖಿ. ಕಾರ್ತಿ ಇಬ್ಬರೂ ಪಾತ್ರಗಳಲ್ಲಿ ಮಿಂಚುತ್ತಾರೆ. ಒಬ್ಬನು ಫ್ಲಾಶಿ, ಫೇಮ್ ಹಂಗ್ರಿ ಕಾಪ್, ಇನ್ನೊಬ್ಬನು ಶಾರ್ಪ್, ಸೈಲೆಂಟ್, ಡೇಂಜರಸ್ ಸ್ಪೈ. ಈ ಕಾಂಟ್ರಾಸ್ಟ್ ನಿಂತುಕೊಳ್ಳುವಸ್ತರಿಗೆ ಕಣ್ಣಿಗೆ ಹಿಡಿಸುತ್ತೆ. ಚಂಕಿ ಪಾಂಡೆ ವಿಲನ್ ಆಗಿ ವಾಟರ್ ಮಾಫಿಯಾಯನ್ನೇ ಸಿನೆಮ್ಯಾಟಿಕ್ ಲೆವೆಲ್ಗೆ ತರುತ್ತಾರೆ. ಆಕ್ಷನ್ ಸ್ಲಿಕ್, ಸ್ಟೇಕ್ಸ್ ಹೈ ಮತ್ತು ಮೆಸೇಜ್ ಕ್ಲಿಯರ್. ನೀರು ಅಂದರೆ ಜೀವನ, ಆದರೆ ತಪ್ಪು ಕೈಗೆ ಹೋದ್ರೆ ಅದು ವಿಷವೂ ಆಗಬಹುದು. 1 ಮಿನಿಟ್ನಲ್ಲಿ ಹೇಳೋದಾದ್ರೆ, ಸರ್ದಾರ್ ಅಂದ್ರೆ ತಪ್ಪಾಗಿ ಅರ್ಥ ಮಾಡಿಕೊಂಡ ತಂದೆ ದೇಶವನ್ನೇ ಉಳಿಸಲು ನೆರಳಿನಿಂದ ಹೊರಬರುವ ಸ್ಪೈನ್ ಚಿಲ್ಲಿಂಗ್ ಥ್ರಿಲ್ಲರ್. ಫ್ರೆಂಡ್ಸ್, ನೀವಿಂತೆ ಸಿನಿಮಾದ ಡೀಟ್ ಅನಾಲಿಸಿಸ್ ಇಷ್ಟಪಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಹೊಡೆದ್ರೆ ಸಾಕು, ನಮ್ಮ ಸಿನಿಮಾ ಸಂತೆ ಫ್ಯಾಮಿಲಿಗೆ ನೀವು ಕೂಡ ಸೇರ್ತೀರಾ. ಮುಂದಿನ ಬ್ಲಾಕ್ ಬಸ್ಟರ್ ಬ್ರೇಕ್ ಡೌನ್ ತಪ್ಪದೇ ಸಿಗುತ್ತೆ. ನಂಬರ್ 2, ಬುಜ್ಜಿ ಇಲಾರಾ. ಬಾರಂಗಲ್, ರಾತ್ರಿಯ ಕತ್ತಲೆ, ಮಳೆ ಬಿದ್ದ ರಸ್ತೆಗಳು. ಈ ಊರಿನಲ್ಲಿ ಯಾರೋ ಒಬ್ಬ 8 ವರ್ಷದ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ. ಅವರನ್ನ ಅಪಹರಿಸೋದು, ಹೃದಯ ತೆಗೆದುಕೊಳ್ಳೋದು. ಊರು ಭಯದಿಂದ ನಡುಗುತ್ತೆ. ಆಗ ಈ ಕೇಸ್ ಹಿಡಿಯೋದು ಸಿಐ ಕೇಶವ, ಧನ್ರಾಜ್. ಅವರ ಮುಖದಲ್ಲಿ ಓದುವ ಮಾತು ಒಂದೇ: ಈ ಕಿಲ್ಲರ್ ಯಾರೇ ಆಗಿರ್ಲಿ, ಪತ್ತೆ ಮಾಡದೆ ಬಿಡಲ್ಲ. ಆದ್ರೆ ಕೇಸ್ ಸಿಂಪಲ್ ಅಲ್ಲ. ಪ್ರತಿ ಕ್ಲೂ ಡೆಡ್ ಎಂಡ್, ಪ್ರತಿ ಸಾಕ್ಷಿ ಹೊಸ ಸಂಶಯ, ಮತ್ತು ಹಿಂಭಾಗದಲ್ಲಿ ಓಡುವ ಮಾತು: ಇದು ಒಬ್ಬೊಬ್ಬರ ವರ್ಕ್ ಅಲ್ಲ, ದೊಡ್ಡ ನೆಟ್ವರ್ಕ್ ಇದೆ. ಈ ನೆಟ್ವರ್ಕ್ ಮುರಿಯೋಕೆ ಕೇಶವ ಜೊತೆ ನಿಂತ್ಕೊಳ್ಳೋದು ಸಿಐ ಖಯ್ಯಂ, ಸುನಿಲ್. ಕಾಮಿಡಿ ರೋಲ್ಸ್ಗೆ ಫೇಮಸ್ ಆಗಿರುವ ಸುನಿಲ್ ಇಲ್ಲಿ ಕಂಪ್ಲೀಟ್ ಸೀರಿಯಸ್ ಮೋಡ್. ಅವರ ಕಣ್ಣು, ಅವರ ಸೈಲೆನ್ಸ್ ಕೇಸ್ನ ಗ್ರಾವಿಟಿ ತೋರಿಸ್ತದೆ. ತನಿಖೆ ಮುಂದುವರೆದಂತೆ ಟ್ರೂತ್ ಇನ್ನೂ ಭಯಾನಕ. ಚೈಲ್ಡ್ ಟ್ರಾಫಿಕಿಂಗ್, ಮನೆಯಲ್ಲಿರುವ ಸೀಕ್ರೆಟ್ಸ್, ಹತ್ತಿರದವರೇ ಡೌಟ್ಫುಲ್. ಆಡಿಯನ್ಸ್ಗೆ ಹುಕ್ಕಾಗೋದು ಇಲ್ಲಿ. ಯಾರು ವಿಲನ್, ಯಾರು ಇನ್ನೊಸೆಂಟ್, ಯಾರು ಡಬಲ್ ಗೇಮ್ ಆಡ್ತಿದ್ದಾರೆ. ಪ್ರತಿ ಸೀನ್ ಹೊಸ ಟ್ವಿಸ್ಟ್, ಹೊಸ ಶಾಕ್. ಕ್ಲೈಮ್ಯಾಕ್ಸ್ ಬಂದಾಗ ಸಿನಿಮಾ ಫುಲ್ ಡಾರ್ಕ್ ಮೋಡ್ಗೆ ಶಿಫ್ಟ್ ಆಗುತ್ತದೆ. ಸ್ಲ್ಯಾಶರ್ ಸ್ಟೈಲ್ ಸ್ಟ್ರಗಲ್, ಗೋರಿ ಟ್ರೂತ್ ಮತ್ತು ಒಂದೇ ಪ್ರಶ್ನೆ: ಇಲ್ಲಿವರೆಗೂ ನಾವು ನೋಡಿದ್ದು ರಿಯಲ್ನ ಅಥವಾ ಕವರಪ್ನ? ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ಧನ್ರಾಜ್ ಪವರ್ಫುಲ್, ಸುನಿಲ್ ಸರ್ಪ್ರೈಸಿಂಗ್, ಇತರೆ ಪಾತ್ರಗಳು ಸ್ಟೋರಿಗೆ ವೆಯ್ಟ್ ಆಡ್ ಮಾಡ್ತವೆ. ಒಟ್ಟಿನಲ್ಲಿ ಬುಜ್ಜಿ ಇಲಾರಾ ಅಂದ್ರೆ ಸೀರಿಯಲ್ ಕಿಲ್ಲರ್ ಹುಡುಕೋ ಹಾದಿಯಲ್ಲಿ ಪೊಲೀಸರ ಮೈಂಡೇ ಬ್ಯಾಟಲ್ ಫೀಲ್ಡ್ ಆಗೋ ಒಂದು ಡಾರ್ಕ್, ಗ್ರಿಪ್ಪಿಂಗ್, ಸಿಂಪಲ್ ಬಟ್ ಹುಕಿಂಗ್ ಥ್ರಿಲ್ಲರ್. ನೆಟ್ಟಗೆ ಪ್ರತಿ ಕ್ಷಣ ಆಡಿಯನ್ಸ್ ಮೈಂಡ್ ಹಿಡ್ಕೋ ಸಿನಿಮಾ. ನಂಬರ್ 1, ಕಾಳಿದಾಸ್. ಒಂದೇ ಪ್ರಶ್ನೆ: ನಿಜವಾಗಿಯೂ ಇವು ಸೂಸೈಡ್ನ ಅಥವಾ ಯಾರಾದ್ರೂ ಸೂಸೈಡ್ ಅಂತ ನೋಡಿಸಿದ ಕ್ರೈಮ್ನ? ಕಾಳಿದಾಸ್ ಈ ಪ್ರಶ್ನೆಯಿಂದಲೇ ನಿಮ್ಮನ್ನು ಹಿಡಿದುಬಿಡುತ್ತೆ. ನಗರದಲ್ಲಿ ಒಂದೊಂದು ಮಹಿಳೆ ಒಂದೇ ರೀತಿಯಲ್ಲಿ ಸಾವನ್ನಪ್ತಾಳೆ. ಕಾಳಿದಾಸ್, ಭರತ್ ತನಿಖೆ ಶುರು ಮಾಡಿದ ತಕ್ಷಣ ಈ ಪ್ರಕರಣಗಳು ಅಷ್ಟು ಸಿಂಪಲ್ ಅಲ್ಲ ಅನ್ನೋದು ತಕ್ಷಣ ಗೊತ್ತಾಗುತ್ತೆ. ಇದರ ಜೊತೆಗೆ ಅವನ ಮನೆಯಲ್ಲೂ ಮೌನದ ಯುದ್ಧ. ವಿದ್ಯಾ, ಅನ್ಶೀತಲ್ ಜೊತೆ ದಿನದಿಂದ ದಿನಕ್ಕೆ ಹೆಚ್ಚಾಗುವ ಅಂತರ. ಮನೆಯಲ್ಲಿ ಗೊಂದಲ, ಕರ್ತವ್ಯದಲ್ಲಿ ಒತ್ತಡ. ಈ ಎರಡೂ ಜಗತ್ತುಗಳ ನಡುವೆ ಕಾಳಿದಾಸ್ ಲಿಟ್ರಲಿ ಪೆಟ್ಟು ತಿಂತಿದ್ದಾನೆ. ಕಥೆ ಟ್ವಿಸ್ಟ್ ಆಗೋದು ಇಲ್ಲಿ. ವಿದ್ಯಾ ಜೀವನಕ್ಕೆ ಬಂದಿರುವ ರಹಸ್ಯಮಯ ವ್ಯಕ್ತಿ. ಅವನು ಯಾರು? ಅವನು ಯಾಕೆ ಇಷ್ಟು ಹತ್ತಿರ ಬರ್ತಾನೆ? ಕಾಳಿದಾಸ್ ಕೇಸ್ ಸಾಲ್ವ್ ಮಾಡ್ತಾನಾ ಅಥವಾ ಅವನ ಮನೆಯೇ ಕೇಸಾಗಿಬಿಡುತ್ತದಾ? ಸಿನಿಮಾದ ಬ್ಯೂಟಿ ಏನು ಅಂದ್ರೆ, ಪ್ರತಿ ಸೀನ್ನಲ್ಲಿ ಟೆನ್ಷನ್ ಸೈಲೆಂಟ್ಲಿ ಬಿಲ್ಡ್ ಆಗ್ತಾ ಬರುತ್ತೆ. ಡಾರ್ಕ್ ವಿಜುವಲ್ಸ್, ಎಂಪ್ಟಿ ರೋಡ್ಸ್, ರೈನಿ ನೈಟ್ಸ್ ಇವೆಲ್ಲವೂ ಒಂದು ಅಸ್ಪಷ್ಟ ಭಯ ಹುಟ್ಟಿಸುತ್ತಿವೆ. ಭರತ್ ಆಕ್ಟಿಂಗ್, ಒತ್ತಡ, ಅನುಮಾನ, ಕೋಪ ಎಲ್ಲವೂ ಕಣ್ಣುಗಳಲ್ಲಿ ಕಾಣಿಸುತ್ತೆ. ಅನ್ಶೀತಲ್ ಸೈಲೆಂಟ್ ಪೇನ್ನ ಪರ್ಫೆಕ್ಟ್ ಆಗಿ ಕ್ಯಾರಿ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಬರೋಷ್ಟಕ್ಕೆ ನಿಮ್ಮ ಮನಸ್ಸೇ ಪ್ರಶ್ನಿಸುತ್ತೆ, ನಂಬೋದು ಯಾರೆನ್ನು? ಒಟ್ಟಿನಲ್ಲಿ ಕಾಳಿದಾಸ್ ಒಂದು ಶಾರ್ಪ್, ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್. ಅಲ್ಲಿ ಕ್ರೈಮ್ ಮತ್ತು ಮನಸ್ಸಿನ ಭಯ ಎರಡೂ ಈಕ್ವಲಿ ಡೇಂಜರಸ್. ಈಗೋ ಫ್ರೆಂಡ್ಸ್, ಇಂದಿನ 5 ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಪ್ರಯಾಣ ಇಲ್ಲಿ ಮುಕ್ತಾಯ. ಆದರೆ ಕೇಳಿ, ಇಂತಹ ಕೇಸ್ಗಳು ಮುಗಿದರೂ ಸಸ್ಪೆನ್ಸ್ ಸ್ಟಾಪ್ ಆಗೋದಿಲ್ಲ. ಮತ್ತೊಂದು ಮಿಸ್ಟರಿ, ಮತ್ತೊಂದು ಕ್ಲೂ ಅಂದ್ರೆ ಇನ್ನೊಂದು ವಿಡಿಯೋ ನಮ್ಮ ಸಿನಿಮಾ ಸಂತೆಯಲ್ಲಿ ನಿಮ್ಮನ್ನು ಕಾಯ್ತಿದೆ. ಒಂದು ರಿಕ್ವೆಸ್ಟ್ ಮಾತ್ರ: ನೀವು ಥ್ರಿಲ್ಲರ್ ಮೂವೀಸ್ನ ಎಷ್ಟು ಲವ್ ಮಾಡ್ತಿರೋ ಅಷ್ಟೇ ಸಪೋರ್ಟ್ ನಮ್ಮ ಚಾನಲ್ಗೆ ಕೊಡ್ರಿ. ಲೈಕ್ ಮಾಡಿ, ಒಂದು ಕ್ಲಿಕ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ. ನೀವು ಮುಂದಿನ ಇನ್ವೆಸ್ಟಿಗೇಷನ್ನ ಫಸ್ಟ್ ವಿಟ್ನೆಸ್ ಆಗ್ತೀರಾ. ಈಗ ಕಮೆಂಟ್ನಲ್ಲಿ ಹೇಳ್ರಿ, ಈ 5 ಮೂವೀಸ್ನಲ್ಲಿ ನಿಮಗೆ ಯಾವುದರಲ್ಲಿ ಗೂಸ್ ಬೌನ್ಸ್ ಬಂದಿತು, ಅಥವಾ ಇನ್ನೊಂದು ಥ್ರಿಲ್ಲರ್ ನೀವು ರೆಕಮೆಂಡ್ ಮಾಡ್ತೀರಾ? ನಿಮ್ಮ ಸಜೆಷನ್ ಮುಂದಿನ ವಿಡಿಯೋಗೆ ಟ್ರಿಗರ್ ಆಗತ್ತೆ. ಮತ್ತೆ ಸಿಗೋಣ ಹೊಸ ಕೇಸ್, ಹೊಸ ಟ್ವಿಸ್ಟ್, ಹೊಸ ಇನ್ವೆಸ್ಟಿಗೇಷನ್ ಜೊತೆ. ಇದು ನಿಮ್ಮ ಸಿನಿಮಾ ಸಂತೆ. ಕಟ್ಟಾಗ್ಬೇಡಿ, ಕಾದು ಕುಳ್ತಿ. ನೆಕ್ಸ್ಟ್ ವಿಡಿಯೋ ಆಲ್ರೆಡಿ ಲೋಡಿಂಗ್.